ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕಾ ರಾಜ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನನ್ನ ವೀಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತಿರೋದು ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಎಡಿಟಿಂಗಿಗೆ ಟೈಮ್ ಸಿಗಲಿಲ್ಲ. ಎಡಿಟ್ ಮಾಡೋಕ್ಕೆ ಇದು ತುಂಬ ಟೈಮ್ ತೊಗೊಳುತ್ತೆ. ಓಕೆ, ಇವತ್ತು ಯಾವ ವ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದರೆ, ಹೌದು, ಇದು ನಮ್ಮ ಅಕ್ಕನ ಮಗಳು ಬರ್ಡೇಗೆ ಅವಳಿಗೆ ಫೋಟೋಶೂಟ್ಗಂತ ಮಾಡಿದ ವಿಡಿಯೋ ಇದು. ಏನಂದರೆ ಇವಾಗ ಏನು ಟ್ರೆಂಡಿಂಗ್ ನಡೀತಿದೆ, ಎಲ್ಲ ಮಕ್ಕಳನ್ನು ಬೊಕ್ಕೆ ಥರ ರೆಡಿ ಮಾಡ್ತಾರಲ್ಲ ಆ ಥರ. ಸೊ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಫಸ್ಟು ನೋಡಿ, ಅವಳಿಗೆ ನಾನು ಶಾರ್ಟ್ಸ್ ಹಾಕಿದ್ದೀನಿ, ಯಾಕಂದರೆ ಹಾಗೆ ಡೈರೆಕ್ಟಾಗಿ ನಾವು ಮಾಡೋವಾಗ ಅವಳಿಗೆ ಚುಚ್ಚಬಾರ್ದು ಅಂತ. ಸೊ ಅದನ್ನು ಹಾಕಿ, ಡ್ರೆಸ್ ಹಾಕಿ ಅವಳಿಗೆ ನಾನು ಇಲ್ಲಿ ಒಂದು ಪೇಪರ್ ತೊಗೊಂಡಿದ್ದೀನಿ. ಸೊ ಈ ಪೇಪರು ನಿಮಗೆ ಬ್ಲಿಂಕಿಟಲ್ಲೆಲ್ಲ ಸಿಗುತ್ತೆ. ಸೊ ಆ ಪೇಪರ್ ಹೆಸರು ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮೆಸೇಜ್ ಮಾಡ್ತೀನಿ ನಿಮಗೆ. ಸೊ ಆ ಪೇಪರಲ್ಲಿ ನೀಟಾಗಿ ಅವಳ ಬಾಡಿನ ಫುಲ್ಲು ಸುತ್ಕೊತಾ ಇದ್ದೀವಿ, ರ್ಯಾಪ್ ಮಾಡ್ಕೊತಾ ಇದ್ದೀವಿ. ಏನಕ್ಕಂದರೆ ಅದು ಇವಾಗ ಫ್ಲವರ್ಸ್ ಅಲ್ವಾ, ಸೊ ಮುಳ್ಳಿರ್ಬೋದು ಅಥವಾ ಏನಾದರೂ ಸಣ್ಣದಾಗಿ ಏನಾದರೂ ಇನ್ಸೆಕ್ಟ್ಸ್ ಎಲ್ಲ ಇದ್ದರೆ ಮಕ್ಕಳಿಗೆ ಏನೂ ಆಗೋದಿಲ್ಲ. ಸೊ ಹಾಗಾಗಿ ಅವಳನ್ನ ಚೆನ್ನಾಗಿ ನಾವು ಇದನ್ನು ರೊಟೇಟ್ ಮಾಡ್ಕೊತಾ ಇದ್ದೀವಿ, ಅವಳ ಇಡೀ ಬಾಡಿನ. ಸೊ ಪಾಪ ಗೈಸ್, ಅವಳು ಆಸೆ ಪಟ್ಟು ಕೇಳೋದೇನೋ ಕೇಳಿಬಿಟ್ಲು, ಬಟ್ ಮಾಡ್ತಾ ಮಾಡ್ತಾ ನಿಜ ಅವಳಿಗೆ ಅಯ್ಯೋ ಸಾಕಪ್ಪ ಸಾಕು ಅನ್ನಂಗೆ ಆಗೋಗಿತ್ತು. ಎಲ್ಲ ಮಕ್ಕಳು ಇಷ್ಟು ಸೈಲೆಂಟಾಗಿ ಪಾಪ ಇದ್ದು ಮಾಡಿಸ್ಕೊಳ್ಳಲ್ಲ ನಿಜವಾಗ್ಲೂ. ಸೊ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಮಕ್ಕಳಿಗೆ, ಬಟ್ ದಟ್ಸ್ ಓಕೆ. ಇವಾಗ ಬನ್ನಿ ನೆಕ್ಸ್ಟ್ ಹೇಳ್ತೀನಿ. ಸೊ ಈ ಥರ ನಾವು ಒಂದು 8ರಿಂದ 9 ಟೈಮ್ಸ್ ನಾವು ಅದನ್ನು ರೋಲ್ ಮಾಡ್ಕೊಂಡಿದ್ದೀವಿ. ಅವಳಿಗೆ ರೋಲ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಏನು ಪ್ರೋಸೆಸ್ ಇರುತ್ತೆ ಅಂತ ಹೇಳ್ತೀನಿ. ಸೊ ಹಾಗೆ ಹೇಳ್ತಾ ಮಿಡ್ಡಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ. ಏನಂದರೆ ನೆಕ್ಸ್ಟು ಅದೇ ನಾನು ನಿಮ್ಗೆ ಹೇಳಿದ್ದೆ, ಶಾರ್ಟ್ಲಿ ನಾನು ಗಿವ್ ಅವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ವ್ಯೂವರ್ಸ್ಗೆ. ಅದಕ್ಕೆ ಏನು ಥೀಮ್ ಮಾಡಲಿ ಅಂತ ಏನಾದರೂ ನನಗೆ ಐಡಿಯಾಸ್ನ ಸಜೆಸ್ಟ್ ಮಾಡಿ. ಸೊ ಚೆನ್ನಾಗಿರುತ್ತೆ, ನೀವು ಹೇಳಿದ್ದನ್ನು ಕೂಡ ನಾನು ಫಾಲೋ ಮಾಡ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಆ ಪೇಪರಲ್ಲಿ ರ್ಯಾಪ್ ಮಾಡುವಾಗ ಮಕ್ಕಳಿಗೆ ಸ್ವಲ್ಪ ಉಸಿರು ಕಟ್ದಂಗೆ ಆಗುತ್ತೆ, ಬಿಕಾಸ್ ತುಂಬ ಟೈಟಾಗಿರುತ್ತೆ. ಸೊ ಮಕ್ಕಳು ಕಂಫರ್ಟಬಲ್ನ ನೋಡಿಬಿಟ್ಟು ನೀವು ಅದನ್ನು ರ್ಯಾಪ್ ಮಾಡಿ ಅಂತ ಹೇಳ್ತೀನಿ. ಸೊ ನಾವು ಅದನ್ನೇ ಅವಳಿಗೆ ಕೇಳ್ತಿದ್ವಿ, ಉಸಿರು ಕಟ್ತಿದ್ಯಾ, ಏನಾಗ್ತಿದೆ ಅಂತೆಲ್ಲ. ಆ್ಯಂಡ್ ಹಂಗೆ ನಾನಲ್ಲಿ ಮಧ್ಯದಲ್ಲಿ ಫನ್ನಿ ಟಿಪ್ ಹೇಳ್ತಿದ್ದೆ, ಏನಂದರೆ ಯಾರನೋ ಇವಾಗ ದಪ್ಪ ಇದ್ದರೆ, ಟಮ್ಮಿ ಎಲ್ಲ ಇದ್ದರೆ ಅವ್ರಿಗೆ ಟಮ್ಮಿ ಟಕ್ಕರ್ ಹಾಕೋ ಬದಲು ಈ ಥರ ರ್ಯಾಪ್ ಮಾಡ್ಕೊಳ್ಳಿ ಅಂತ ಫನ್ನಿಯಾಗಿ ಹೇಳ್ತಿದ್ದೆ. ಸೊ ಅದಕ್ಕೆ ಎಲ್ಲರೂ ನಗ್ತಿದ್ರು. ಸೊ ಅದಾದಮೇಲೆ ನಾನು ಫಸ್ಟು, ಆಮೇಲೆ ಇಲ್ಲಿ ಇನ್ನೊಂದು ಫನ್ ಏನು ನಡೀತಿದೆ ಅಂದರೆ ಗೈಸ್, ನಮ್ಮ ಅಕ್ಕಗೆ ಇದು ಜಿಪ್ಸಿ ಫ್ಲವರ್ ಅಂತ ಹೇಳಕ್ಕೆ ಬರೋದಿಲ್ಲ. ಅವಳು ಅದನ್ನು ಕಾಂಗ್ರೆಸ್ ಹೂವು ಅಂತ ಹೇಳ್ತಾಳೆ. ಸೊ ಹಂಗಾಗಿ ಅವಳಿಗೆ ಕಾಲು ಎಳಿತಾ ಇದ್ವಿ. ಸೊ ಅದಾದಮೇಲೆ ನೋಡಿ, ಜಿಪ್ಸಿ ಫ್ಲವರ್ನ ತೊಗೊಂಡು ನಾವು ಹೇಗೆ ಮಾಡ್ಬೋದು, ಹೇಗೆ ಕಾಣುತ್ತೆ ಅಂತ ಫಸ್ಟು ಅದನ್ನು ಜಸ್ಟ್ ಹಂಗೆ ಇಟ್ಕೊಂಡು ನಾನು ನಮ್ಮ ಅಕ್ಕ ಟ್ರಯಲ್ ಮಾಡ್ತಾಯಿದ್ವಿ, ಯಾವ ಥರ ಅರೇಂಜ್ ಮಾಡ್ಕೋಬೇಕು ಅದನ್ನು ಅಂತ. ಹಂಗೆ ಪೂರ್ತಿ ಇಟ್ಬಿಟ್ರೆ ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ ನೋಡ್ಕೊಂಡ್ವಿ ಹೇಗೆ ಕಾಣುತ್ತೆ ಅಂತ. ಅದಾದಮೇಲೆ ಪೂರ್ತಿ ಅದನ್ನು ತೆಗೆದು ನೀಟಿಗೆ ಒಂದೊಂದೇ ಎರಡೆರಡೆ ಸಣ್ಣದಾಗಿರೋ ಅಂಥ ಕಡ್ಡಿಗಳನ್ನ ನೀಟಿಗೆ ಜೋಡಿಸ್ಕೊತಾ ಬಂದೆ ನಾನು, ಆ ಲುಕ್ಕು ಕಂಪ್ಲೀಟ್ ಆಗಬೇಕು ಅಂತ. ಏನಕ್ಕಂದರೆ ಮಾಡ್ತಿರೋದೇ ಇದು ಒಂಥರ ಬೊಕ್ಕೆ ಡ್ರೆಸ್ಸು. ಸೊ ಅದು ಎಷ್ಟು ಚೆನ್ನಾಗಿ ಫಿಲ್ಡಾಗಿರುತ್ತೆ ಹೂವು, ಬೊಕ್ಕೆ ಪೂರ್ತಿ ಹೆಂಗೆ ಹೂವು ತುಂಬಿರುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನು ನೋಡ್ಕೊಳ್ತಾ ನಾವು ಇಲ್ಲಿ ಜೋಡಿಸ್ಕೊತಾ ಇದ್ವಿ. ಬಟ್ ನಿಜ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಗೈಸ್. ಇದು ಮಾಡೋಕ್ಕೆ ಏನಿಲ್ಲ ಅಂದರೂ ಒಂದು 4ರಿಂದ 5 ಅವರ್ ತೊಗೊಂಡ್ವಿ. ನಾನು ಫ್ಯಾಷನ್ ಡಿಸೈನರ್ ಆಗಿ ನನಗೆ ಇಷ್ಟೊತ್ತು ತೊಗೊಂತು, ಬಿಕಾಸ್ ಮಕ್ಕಳು ಬೇರೆ ನೋಡಿ, ಪಾಪ ಅವಳಿಗೆ ಅದು ಚುಚ್ಚಿದಂಗೆ ಆಗುತ್ತೆ, ಮುಖದ ಹತ್ರ ಹೋಗುತ್ತೆ, ಕೈ ಎತ್ತಕ್ಕಾಗಲ್ಲ, ಕಾಲು ಎತ್ತಕ್ಕಾಗಲ್ಲ. ಸೊ ಅವಳಿಗಂತೂ ಪಾಪ ತುಂಬ ಅದು ಡಿಸ್ಟರ್ಬ್ ಮಾಡ್ತಾಯಿತ್ತು. ಅವ್ರ ಮಮ್ಮಿ ಬೈತಾಯಿದ್ರು, ನಿಂಗೆ ಇದೆಲ್ಲ ತಡ್ಕೊಳಕ್ಕಾಗಲ್ಲ ಅಂತ ಅಂದರೆ ಏನಕ್ಕೆ ಮಾಡಿಸ್ಕೊತೀಯ ಅಂತ. ಹೌದು ಗೈಸ್, ಯಾವ ಕೆಲಸನೂ ಇಟ್ ಈಸ್ ನಾಟ್ ಸೋ ಈಸಿ. ಮಾಡ್ಲಿಂಗ್ ಅನ್ನೋದು ನಿಜವಾಗ್ಲೂ ಈಸಿ ಆದ ಕೆಲಸ ಅಲ್ಲ. ಪಾಪ ಎಷ್ಟೊಂದು ಜನ
ಮಾಡೆಲ್ಸ್ ಎಲ್ಲ ಈ ಥರ ಫೋಟೋಶೂಟ್ ಎಲ್ಲ ಮಾಡಿದಾಗ ವಾವ್ ಚೆನ್ನಾಗಿದೆ ಅಂತ ಅನ್ಕೋತೀವಿ, ಇಲ್ಲ ಏನಾದರೂ ಕಮೆಂಟ್ ಹಾಕ್ತೀವಿ ನಾವು. ಬಟ್ ನಿಜ ಅವ್ರು ಅದನ್ನು ಕ್ಯಾರಿ ಮಾಡಬೇಕಲ್ಲ, ಅದಕ್ಕೆ ನಿಜವಾಗ್ಲೂ ಸೀರಿಯಸ್ ಆಗಿ ಅವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಅಂತಲೇ ನಾನು ಹೇಳ್ತೀನಿ. ಆ್ಯಂಡ್ ಅದರಲ್ಲೂ ಈ ಥರ ನಾನು ಎಷ್ಟೊಂದು ವೀಡಿಯೋಸ್ ನೋಡಿದೆ, ಎಲ್ಲ ಮಕ್ಕಳು ಎಷ್ಟು ಕ್ಯೂಟಾಗಿ ಪ್ರಿಟ್ಟಿಯಾಗಿ ಮಾಡಿಸ್ಕೊಂಡಿದ್ರು. ಅದೇ ಥರ ಆ ಮಕ್ಳಿಗೂ ನಿಜ ತುಂಬ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ನಾನು. ಇಲ್ಲಿ ನಮ್ಮ ದಿವನ್ಗೂ ಅಷ್ಟೇ, ಪಾಪ ಅವಳಿಗೆ ಆಗ್ತಿರ್ಲಿಲ್ಲ, ನಾವೆಲ್ಲ ನಿಜ ತುಂಬ ಅವಳಿಗೆ ಬೈದು ಮಾಡ್ತಾಯಿದ್ವಿ. ಪಾಪ ಅದನ್ನು ಸ್ಪೋರ್ಟಿವಾಗಿ ತೊಗೊಂಡ್ಳು. ಬಿಕಾಸ್ ಅಷ್ಟೊತ್ತು ನಿಂತ್ಕೊಂಡು ಅಷ್ಟೊಂದು ಮಾಡಿಸ್ಕೊಂಡು ಚುಚ್ಚುತ್ತೆ, ಅವರು ಚುಚ್ಚೋ ಬಟ್ಟೆ ಇದ್ರೇ ಹಾಕೋದಿಲ್ಲ, ಚುಚ್ಚುತ್ತೆ ಅಂತ ಹೇಳ್ತಾರೆ. ಬಟ್ ಸಂಹೌ ಆಮೇಲೆ ನೋಡಿ ಅದು ಮತ್ತೆ ನಾವು ಇವಾಗ ರ್ಯಾಪ್ ಮಾಡ್ಕೊತಿದ್ದೀವಲ್ಲ, ಅದೆಲ್ಲ ಮಕ್ಳಿಗೆ ತುಂಬ ಹೊಟ್ಟೆ ಒಳಗಡೆ ಎಳೆದಂಗೆ ಆಗುತ್ತೆ. ಆದರೂ ಪಾಪ ಅವಳು ಫೋಟೋಶೂಟ್ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಮಾಡಿಸ್ಕೊತಿದ್ದಾಳೆ. ಸೊ ನೆಕ್ಸ್ಟು ಕೇಳ್ತಾಯಿದ್ವಿ ಮಧ್ಯದಲ್ಲಿ ಏನಾರು ಇರಿಟೇಟ್ ಆಗ್ತಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ. ಸೊ ಅವಳು ಇಲ್ಲ ಅಂತ ಹೇಳ್ತಾಯಿದ್ಲು. ಸೊ ಅದಾದಮೇಲೆ ನೆಕ್ಸ್ಟು ನಾವಿವಾಗ ಅವಳಿಗೆ ಪಿಂಕ್ ಕಲರ್ ಕಾನ್ಸೆಪ್ಟಲ್ಲಿ ರೆಡಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಪಿಂಕ್ ಕಲರ್ ಫ್ಲವರ್ನ ಇವಾಗ ನಾವು ಇಟ್ಕೊತಾ ಇದ್ದೀವಿ. ಸೆಕೆಂಡ್ ಸ್ಟೆಪ್ ಅದು. ಮತ್ತೆ ಫಸ್ಟಿಂದ ಹೇಳ್ತೀನಿ ಕೇಳಿ. ನಿಮಗೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಇವಾಗ ಈ ಫುಡ್ಡೆಲ್ಲ ರ್ಯಾಪ್ ಮಾಡ್ತಾರೆ ನೋಡಿ, ಆ ಕವರು ನೀವು ಹೋಗ್ಬಿಟ್ಟು ಎಲ್ಲಾದರೂ ಹತ್ರ ಕೇಳಿದ್ರು ಕೊಡ್ತಾರೆ. ಅದನ್ನು ತೊಗೊಂಡು ಫಸ್ಟು ಒಂದು 8 ರೌಂಡ್ ಸುತ್ತಬೇಕು. ಸೊ ಸುತ್ತಾದಮೇಲೆ ನೀಟಿಗೆ ಎಗೇನ್ ಜಿಪ್ಸಿ ಫ್ಲವರ್ನ ತೊಗೊಂಡು ನೀಟಿಗೆ ನೀವು ಅದನ್ನು 1 by 1 ನೀವು ಆರ್ಗನೈಸ್ ಮಾಡ್ಕೋಬೇಕು. ನೆಕ್ಸ್ಟು ಅದಾದಮೇಲೆ ಥರ್ಡ್ ಸ್ಟೆಪ್ ಬಂದು ರೋಸ್ ಫ್ಲವರ್ನ ನೀಟಿಗೆ ಹೇಗೆ ಬೇಕು ಮೇಲೆ ಕೆಳಗೆ ಬೊಕ್ಕೆ ತುಂಬ ಫುಲ್ಲು ಹೂವು ಕವರ್ಡ್ ಆಗಿರಬೇಕಲ್ವ, ಅದನ್ನು ನೋಡ್ಕೊಳ್ತಾ ನಾವು ಒಂದೊಂದೇ ಫ್ಲವರ್ನ ಜೋಡಿಸ್ಕೊಂಡು ಹೋಗಬೇಕು. ಪೂರ್ತಿ ಜೋಡಿಸ್ಕೊಂಡ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಪಾಪ ಅವಳಿಗೆ ಚುಚ್ತಾ ಇತ್ತವಳು ಅದೇ ಹೇಳ್ತಾ ಇದ್ಲು, ಅಲ್ಲಿ ಚುಚ್ತಿದೆ ಇಲ್ಲಿ ಚುಚ್ತಿದೆ ಅಂತ. ಆವಾಗ ನಾನು ಅವಳಿಗೆ ಸ್ವಲ್ಪ ಎಂಕರೇಜ್ ಮಾಡ್ತಿದ್ದೆ, ಪೂರ್ತಿ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ನೋಡು, ಸ್ವಲ್ಪ ಟೈಮ್ ತಗೋ, ನೀನು ಇದೆಲ್ಲ ಫೇಸ್ ಮಾಡಿದ್ರೇ ನಿಂಗೆ ಮಾಡೆಲ್ ಆಗೋಕ್ಕೆ ಆಗೋದು ಅಂತ. ಅವಳಿಗೆ ಈ ಥರ ರೆಡಿ ಆಗೋಕ್ಕೆ, ಮಾಡೆಲ್ ಆಗೋಕ್ಕೆ, ಆ್ಯಕ್ಟಿಂಗ್ ಮಾಡೋಕ್ಕೆ, ಶಿ ಈಸ್ ಅ ಗುಡ್ ಡ್ಯಾನ್ಸರು ಟು ಗೈಸ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ನೀವೇ ನೋಡ್ತೀರಾ. ಅದೆಲ್ಲ ತುಂಬ ಅವಳಿಗಿಷ್ಟ. ಸೊ ನಾವು ಎಂಕರೇಜ್ ಮಾಡ್ತಾಯಿದ್ದೀವಿ. ಮಕ್ಳಿಗೆ ಏನು ಇಷ್ಟ ಅವ್ರು ಅದು ಮಾಡೋದ್ರಿಂದ ಅವ್ರು ಖುಷಿಯಾಗಿರ್ತಾರೆ. ಸೊ ಆ ಥರ ಅಂದ್ಕೊಂಡು ನಾವು ಅವಳಿಗೆ ಎಂಕರೇಜ್ ಮಾಡ್ತಿದ್ದೆ. ಸೊ ಆ ಮಧ್ಯದಲ್ಲಿ ನನಗೆ ನಮ್ಮ ಅಕ್ಕವ್ರಿಗೆಲ್ಲ ಸ್ವಲ್ಪ ಕ್ಲಾಶ್ ಆಗ್ತಾಯಿತ್ತು. ಬಟ್ ದಟ್ಸ್ ಓಕೆ. ಆಮೇಲೆ ಬೈದ್ಮೇಲೆ ಪಾಪ ಅವಳು ಹೆಂಗೋ ಇದು ಮಾಡಿಕೊಂಡು ಸೈಲೆಂಟ್ ಆದಳು. ಆಮೇಲೆ ಮತ್ತೆ ನಾವು ಇದನ್ನೆಲ್ಲ ಫ್ಲವರ್ ಎಲ್ಲ ಇಟ್ಕೊಂಡು ಮತ್ತೆ ನೀಟಿಗೆಲ್ಲ ಸುತ್ತಿದ್ವಿ ಗೈಸ್. ಆಮೇಲೆ ಇನ್ನೊಂದು ಆ ಫ್ಲವರ್ನ ನಾವು ಈ ಥರ ಒಂದು 2 ಇಂಚ್ದು ಸಿಲ್ವರ್ ಟೇಪ್ ಸಿಗುತ್ತೆ ವೈಟ್ ಕಲರ್ದು, ಅದನ್ನು ತೊಗೊಂಬರ್ಬೇಕು. ಅದನ್ನು ತೊಗೊಂಬಂದ್ಬಿಟ್ಟು ಇದನ್ನೆಲ್ಲ ಸುತ್ಕೋಬೇಕು ನೋಡಿ. ಆ ಥರ ನೀಟಿಗೆ ಫುಲ್ಲು ಸುತ್ತಿದ್ವಿ. ನಾವು ಹಿಂದೆ ಅಷ್ಟೊಂದು ಫ್ಲವರ್ಸ್ನ ಇಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಮಗುಗೆ ವೆಯ್ಟ್ ಅನಿಸುತ್ತೆ. ನಾವು ಅನ್ಕೋತೀವಿ ನೋಡೋವಾಗ ಓ ಇದು ಈಸಿ ಅಂತ. ಇಟ್ ಈಸ್ ನಾಟ್ ಸೋ ಈಸಿ. ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬಾ ಕಷ್ಟ ಇದೆ ಇದು. ಸೊ ನೆಕ್ಸ್ಟು ಇದೆಲ್ಲ ಆದಮೇಲೆ ಏನು ಮಾಡಿದ್ವಿ, ಇದು ಸೆಕೆಂಡ್ ಸ್ಟೆಪ್ಪು. ಥರ್ಡ್ ಸ್ಟೆಪ್ ರೋಸ್ ಆದಮೇಲೆ ಫೋರ್ತ್ ಸ್ಟೆಪ್ಪು ಇವಾಗ ಅದಕ್ಕೆ ಅಂತಲೇ ನಾವು ಪಿಂಕ್ ಕಲರ್ ಥೀಮಲ್ಲಿ ಅವಳಿಗೆ ನಾವು ಗಿಫ್ಟ್ ಅಂತೀನಿ, ಸಾರಿ ಗೈಸ್, ಬೊಕ್ಕೆ ರ್ಯಾಪ್ ಮಾಡೋ ಕವರ್ನ ಕೂಡ ನಾವು ಬ್ಲಿಂಕಿಟಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಬ್ಲಿಂಕಿಟಲ್ಲಿ ಸಿಗಲಿಲ್ಲ, ನಮ್ಮ ಅಕ್ಕ ತೊಗೊಂಬಂದಿದ್ವು. ಎಲ್ಲಿಂದ ತಂದ್ಲು ಅಂದರೆ ಅಮೆಝಾನ್ ಅನಿಸುತ್ತೆ, ಅಮೆಝಾನಲ್ಲಿ ಬುಕ್ ಮಾಡಿ ತೊಗೊಂಬಂದಿದ್ಲು. ರೋಸ್ ಆದಮೇಲೆ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಎನ್ಹಾನ್ಸ್ ಆಗಲಿ ಅಂದ್ಬಿಟ್ಟು ನಾವು ಆ್ಯಕ್ಚುಲಿ ಆರ್ಕಿಡ್ ಫ್ಲವರ್ಸ್ನ ನೋಡಿದ್ವಿ, ಬಟ್ ಅವತ್ತು ಅವೈಲಬಲ್ ಇರಲಿಲ್ಲ. ಸೊ ಅದೇ ಥರ ಸ್ವಲ್ಪ ಪರ್ಪಲಿಶ್ ಆಗಿ ಆ ಫ್ಲವರ್ ಇರುತ್ತೆ. ಸೊ ಡೆಕೋರೇಷನ್ ಬೊಕ್ಕೆ ಎಲ್ಲ ಡೆಕೋರೇಷನ್ ಮಾಡೋಕೆ ನಿಮ್ಗೆ ಗೊತ್ತಾಗುತ್ತೆ ಯೂಶ್ವಲಿ ಮಾರ್ಕೆಟ್ಗೆ ಹೋದರೆ ಯಾವ್ಯಾವ ಫ್ಲವರ್ ತೊಗೋಬೇಕು ಅಂತ. ಸೊ ನಾವು ಇನ್ನೊಂದು ಫ್ಲವರ್ ಆ್ಯಡ್ ಮಾಡ್ಕೊಂಡ್ವಿ, ಇದು 3ನೇ ಫ್ಲವರು. ಸೊ ಇದ್ರ ಹೆಸರು ನನಗೂ ಗೊತ್ತಿಲ್ಲ ಗೈಸ್. ಫ್ಲವರ್ ಡೆಕೋರೇಷನ್ದು ನೀವಲ್ಲಿ ನೋಡಿದಾಗ ರ್ಯಾಂಡಮಾಗಿ ನಮ್ಮ ಅಕ್ಕ ಪಿಕ್ ಮಾಡಿ ಬಂದಿದ್ಲು. ಸೊ ಆಮೇಲೆ ನಾನು ಹಿಂಗೆ ಹೇಳ್ತಿದ್ದೆ, ಹಿಂಗೆ ಇಟ್ಕೊ, ನಿನಗೆ ಚುಚ್ಚಲ್ಲ, ನೋವಾಗಲ್ಲ ಅಂತ. ಸೊ ನಾನು ಒಂದು ಸ್ವಲ್ಪ ನೀಟಿಗೆ ಮತ್ತೆ ಇನ್ನೊಂದು ಆ ಫ್ಲವರ್ಸ್ನೆಲ್ಲ ಇಟ್ಕೊಂಡು ಅವಳಿಗೆ ಚುಚ್ಚೋ ಅಂಥ ಜಾಗದಲ್ಲೆಲ್ಲ ನೀಟಿಗೆ ಇವಾಗ ಟ್ರಿಮ್ ಮಾಡಿಕೊಂಡೆ. ಅವಳು ಬಗ್ಸ್ದಾಗೆಲ್ಲ ಅದೆಲ್ಲ ಚುಚ್ತಿತ್ತು. ಆ್ಯಕ್ಚುಲಿ ನಾನು ಅದು ಅಬ್ಸರ್ವ್ ಮಾಡಿರಲಿಲ್ಲ. ಸೊ ಆಮೇಲೆ ಅಬ್ಸರ್ವ್ ಮಾಡಿಬಿಟ್ಟು ನಾನು ಅದನ್ನೆಲ್ಲ ಕಟ್ ಮಾಡಿಕೊಂಡೆ.
ನೆಕ್ಸ್ಟ್ ಕಟ್ ಮಾಡಿ ಎಲ್ಲ ನೀಟಿಗೆ ಇದು ಮಾಡಿದ್ಮೇಲೆ ಲಾಸ್ಟ್ ಸ್ಟೆಪ್ಪು ಫಿನಿಶಿಂಗ್ ಕೊಡೋದಕ್ಕೆ ನೋಡಿ, ನಾನು ಅದು ರ್ಯಾಪಿಂಗ್ ಕವರ್ನ ತೊಗೊಂಡು ಅದನ್ನು ನೀಟಿಗೆ ನೆರಿಗೆ ಬರೋ ಥರ ನೆರಿಗೆನ ತೊಗೊಂಡು ಅದಕ್ಕೆ ಸಿಲ್ವರ್ ಟೇಪ್ ಪಿನ್ ಮಾಡ್ಕೊತಾ ಇದ್ದೀನಿ. ಪಿನ್ ಮಾಡಿಕೊಂಡು ಅದನ್ನು ಒಂದೊಂದೇ ಅದನ್ನೇ ಫ್ರಾಕ್ ಥರ ಇಟ್ಬಿಟ್ಟು ನಾವು ರ್ಯಾಪ್ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಅಂತ ನಿಜವಾಗ್ಲೂ ಏನು ಮಾಡ್ತಾ ಎಷ್ಟು ಇಷ್ಟ ಆಯಿತು ಅಂದರೆ, ನನಗೂ ಇದನ್ನು ಯಾರನ್ನ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿತ್ತು. ನಿಜವಾಗ್ಲೂ ಅಷ್ಟು ಇಷ್ಟ ಆಯಿತು ಹೋಗ್ತಾ ನೋಡಿ. ಇವಾಗ ಇದು ಫೈನಲ್ ಲುಕ್ಕು ಬೊಕ್ಕೆ ಥರ ಮಾಡೋದಕ್ಕೆ ನಾವು ಫಸ್ಟು ಏನೇ ಮಾಡಿದ್ರು ಇಟ್ಕೊಂಡು ನೋಡ್ತಾ ಇದ್ದೀವಿ, ಕರೆಕ್ಟ್ ಪೊಸಿಷನಲ್ಲಿದೆಯಾ, ಏನು ನೀಟಿಗೆ ಬರುತ್ತಾ, ಫೈನಲ್ ಟಚಪ್ಪು ಅಂತೆಲ್ಲ. ನಮ್ಮ ಅಕ್ಕ ಅಲ್ಲಿ ಆಪೋಸಿಟಲ್ಲಿ ದಿಯಾ ಅವ್ರ ಮಮ್ಮಿ ವೀಡಿಯೋ ಮಾಡ್ತಾಯಿದ್ಲು. ಅವಳಿಗೆ ಹಂಗೆ ಕಾಲು ಎಳ್ಕೊಂಡು ನೀಟಿಗೆ ರೇಗಿಸ್ಕೊಂಡು ಅವಳು ಪಾಪ ಇನ್ನೇನು ಮಾಡ್ತಾಳೆ, ಕ್ಯಾಮ್ರಾ ಇಟ್ಕೊಂಡಿದ್ಲಲ್ವ, ಅದಕ್ಕೆ ಅವಳಿಗೂ ರೇಗಿಸ್ಕೊಂಡು ಏನಾಗುತ್ತೋ ಹಾಗೆ ಮಧ್ಯದಲ್ಲಿ ರೇಗಿಸ್ತಾ ನಾವು ನಮ್ಮ ಕೆಲಸನ ಮಾಡ್ಕೋತಾ ಇದ್ವಿ. ಸೊ ನೆಕ್ಸ್ಟು ಅದನ್ನು ಇಟ್ಕೊಂಡು ನೋಡಾದ್ಮೇಲೆ ನೀಟಾಗಿ ಅದನ್ನು ಪ್ಲೀಟ್ ಮಾಡಿ ಅದನ್ನೆಲ್ಲ ಪ್ಲೇಸ್ ಮಾಡಿಕೊಂಡು, ಸೊ ನೆಕ್ಸ್ಟು ನಾನು ಪ್ಲೇಸ್ ಮಾಡ್ಕೊಂಡು ಇದನ್ನು ಸ್ಯಾಟಿನ್ ಟೇಪಲ್ಲಿ ಕಟ್ಕೊಂಡೆ. ಇದಕ್ಕಂತಲೇ ಸ್ಯಾಟಿನ್ ಟೇಪ್ ತೊಗೊಂಡು ಬಂದಿದ್ದೆ. ಸೊ ಫೈನಲ್ ಪ್ಲೇಸ್ಮೆಂಟ್ಗೆ ನಾನು ಕೇಳ್ತಾ ಇದ್ದೆ ನಮ್ಮ ಅಕ್ಕನ, ಓಕೆನಾ ಅಂತ. ಅವಳು ಹ್ಞೂ ಅಂತ ಹೇಳಿದ್ಲು. ಅದಾದಮೇಲೆ ಮತ್ತೆ ಈಗೇನು ತೋರಿಸ್ಬಿಟ್ಟು ಸೊ ಇದೆಲ್ಲ ಆದಮೇಲೆ ಅವಳಿಗೆ ರೆಡಿ ಮಾಡಬೇಕಲ್ವ. ಅವಳಿಗೆ ಫಸ್ಟ್ ಟೈಮ್ ನಾವು ಯೂಶ್ವಲಿ ಮಕ್ಕಳಿಗೆ ಈ ಥರ ಕರ್ಲು ಸ್ಟ್ರೈಟ್ನಿಂಗ್ ಎಲ್ಲ ಮಾಡಬಾರ್ದು, ಅವಾಯ್ಡ್ ಮಾಡಿ. ನಾನು ಮಾಡಿರಲಿಲ್ಲ, ಬಟ್ ಫೋಟೋ ಶೂಟ್ಗೆ ಅಂತ ಫಸ್ಟ್ ಟೈಮ್ ಅವಳಿಗೆ ಮೊದಲೇ ಕೂದಲು ಚಿಕ್ಕದು, ಅದರಲ್ಲಿ ಕರ್ಲ್ ಮಾಡಿ ಮೇಕಪ್ ಮಾಡಿ ಅವಳಿಗೆ ಫೈನಲ್ ಟಚಪ್ ಮಾಡ್ತಿದ್ದೆ. ಸೊ ಎಲ್ಲ ಮಾಡಿದ್ದು ನಾನೇ, ನೀವೇ ನೋಡಿದೆ. ಎಲ್ಲ ಮಾಡಿದ್ದು ನಾನೇ ಇನ್ ದ ಸೆನ್ಸ್ ನಾನು ನಮ್ಮ ಅಕ್ಕಂದ್ರು ಸೇರಿ ಮಾಡಿದ್ದು. ಅಂದರೆ ಮೇಕಪ್ಗಾಗಲಿ ನಾವು ಯಾರೂ ಮೇಕಪ್ ಆರ್ಟಿಸ್ಟ್ ಅವ್ರನ್ನೆಲ್ಲ ಕರೀಲಿಲ್ಲ. ಸೊ ಮನೇಲಿ ಏನಿದೆ ನಾವು 3 ಜನ ಸಿಸ್ಟರ್ಸ್ ಸೇರಿಕೊಂಡು ದಿಯಾನ ರೆಡಿ ಮಾಡಿದ್ವಿ. ನೋಡಿ ಅವಳು ಫೈನಲ್ ಲುಕ್ ಹಿಂಗಿತ್ತು. ಇದನ್ನು ಕರ್ಲ್ ಮಾಡೋಕ್ಕೂ ಮುಂಚೆ ಅಪ್ಡೇಟ್ ಮಾಡಬೇಕಾಗಿತ್ತು, ಬಟ್ ದಟ್ಸ್ ಓಕೆ. ನೋಡಿ ಇದು ಪೂರ್ತಿ ಅವಳದು ಕಂಪ್ಲೀಟ್ ಅವಳು ಬೊಕ್ಕೆ ಥರ ಆದಮೇಲೆ ಅವಳು ಫೇಸ್ನ ಕೂಡ ಮೇಕಪ್ ಮಾಡ್ಕೊತಾ ಇದ್ದೆ. ಸೊ ಮೇಕಪ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನಾನು ಇದರಲ್ಲಿ ಮಕ್ಳಿಗೆ ಆ್ಯಕ್ಚುಲಿ ಜಾಸ್ತಿ ಏನೂ ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡಿಲ್ಲ ನಾವು, ಯಾಕಂದರೆ ಮಕ್ಕಳು ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅವಳದೇ ನಾವು ಕ್ರೀಮ್ ಯೂಸ್ ಮಾಡ್ತೀವಿ. ಅವಳ ಕ್ರೀಮ್ನ ಮಾಯ್ಶ್ಚರೈಸ್ ಹಾಕಿ ಮಕ್ಕಳದ್ದು ಸನ್ಸ್ಕ್ರೀಮ್ ಸಿಗುತ್ತೆ. ಸೊ ಯಾರಿಗೆಲ್ಲ ಮಕ್ಕಳಿಗೆ ಬೇಬಿ ಕೇರ್ ತೋರಿಸ್ಬೇಕು ಅದನ್ನು ಕಮೆಂಟ್ ಮಾಡಿ. ನನ್ನ ನೀಸ್ಗೆ ನಾವು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅಂತ ಕೂಡ ನಾನೊಂದು ಸಪ್ರೇಟ್ ವ್ಲಾಗ್ ಮಾಡ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು ಲೈಟಾಗಿ ನಾನು ಹುಡಾ ಫೌಂಡೇಶನ್ ತೊಗೊಂಡೆ. ಏನಕ್ಕಂದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಮಕ್ಕ ಎಲ್ಲ ಏನೂ ಡ್ಯಾಮೇಜ್ ಮಾಡೋದಿಲ್ಲ ಅಂತ ಸ್ವಲ್ಪ ತೊಗೊಂಡು ಅದನ್ನು ಡ್ಯಾಬ್ ಮಾಡಿಕೊಂಡೆ. ಯಾಕಂದರೆ ಮಕ್ಕಳಿಗೆ ಮೇಕಪ್ ಮಾಡೋದಕ್ಕೆ ಭಯ ಆಗುತ್ತೆ ಗೈಸ್. ಸೊ ಇರೋದ್ರಲ್ಲೇ ಅದನ್ನು ಸ್ವಲ್ಪ ತೊಗೊಂಡು ಒಳಗೆ ನೀಟಿಗೆ ಅದನ್ನು ಫಿಲ್ ಮಾಡಿ, ನೆಕ್ಸ್ಟು ಲಿಪ್ಸ್ಟಿಕ್ಕು, ಐ ಶ್ಯಾಡೋ, ಬ್ಲಷ್ಷು, ಈ ಒಂದು 3-4 ಪ್ರಾಡಕ್ಟನ್ನ ಯೂಸ್ ಮಾಡಿಬಿಟ್ಟು ಅವಳ ಮೇಕಪ್ನ ನಾನು ಕಂಪ್ಲೀಟ್ ಮಾಡಿದೆ. ಸೊ ಮಕ್ಳಿಗೂ ಕೂಡ ಮೇಕ್ ಓವರ್ ಮಾಡಬೇಕು ಅನ್ನಂಗಿದ್ರೆ ನನಗೆ ಕಮೆಂಟ್ ಮಾಡಿ. ಅದ್ರದ್ದು ಡಿಫ್ರೆಂಟಾಗಿ ಅವರು ರೆಗ್ಯುಲರ್ ಕ್ರೀಮ್ಸಿಂದ ಹೇಗೆ ಮೇಕಪ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಫುಲ್ಲು ಮೇಕಪ್ ಆದಮೇಲೆ ಅವ್ರ ಲುಕ್ಕು ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿ ಫೋಟೋಸ್ನ ಹಾಕಿದ್ದೀವಿ. ಸೊ ಇದಿಷ್ಟ ಆಗಿತ್ತು ಅವಳ ಮೇಕ್ ಓವರ್. ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರಿಗಾರೋ ಮಕ್ಕಳಿಗೆ ಈ ಥರ ಫೋಟೋಶೂಟು ಈ ಥರ ರೆಡಿ ಮಾಡಿಸ್ಬೇಕಂದ್ರೆ ಕೂಡ ಕಾಂಟ್ಯಾಕ್ಟ್ ನಂಬರ್ ಇದೆ, ಮೋರ್ ಎಂಕ್ವೈರೀಸ್ಗೆ ಕಾಲ್ ಮಾಡಿ. ನಾವು ಫೋಟೋಶೂಟ್ಸ್ ಕೂಡ ಮಾಡ್ತೀವಿ. ನಮ್ಮದೇ ಬೋಟಿಕ್ ಇದೆ, ಕಿಯಾ ಡಿಸೈನರ್ ಬೋಟಿಕ್ ಅಂತ. ಸೊ ಇದಿಷ್ಟ ಆಗಿತ್ತು ನನ್ನ ಯೂಟ್ಯೂಬ್ ಚಾನಲ್ದು ಇವತ್ತಿನ ವ್ಲಾಗ್. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ